बहुविवाह से जुड़ा ये मुद्दा है और उत्तराधिकार और लिविंग रिलेशनशिप से भी जुड़े मुद्दे इस यूसीसी कानून में शामिल किए गए हैं। यानी ये सभी प्रावधान इस कानून में है जो असम विधानसभा में पेश किया गया है। धार्मिक प्रथाएं और जनजातीय समुदायों को छूट इसमें दी गई है। 13 मई को कैबिनेट ने विधेयक के मसौदे को मंजूरी दी थी, जिसके बाद अब 27 मई को इस पर चर्चा होगी और असम यूसीसी विधेयक पेश करने वाला तीसरा राज्य बना है। ಸಾಮಾಜಿಕ ನಿರ್ದೇಶಕರು ತುಂಬ ಈ ಅವರು ಇವರು ಜನಪದ ಅಕಾಡೆಮಿ ಸದಸ್ಯರು ಕೂಡ ಪ್ರಶ್ನೆಗೆ ಆದರೆ ಯಾವ ಸರ್ಕಾರ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಭಾಷೆಯನ್ನು ಪೋಷಿಸುವಂತ ಅಂತಹ ಸರ್ಕಾರಕ್ಕೆ ನಿಜವಾಗ್ಲೂ ಆ ರೀತಿಯ ಕಾಳಜಿ ಇಲ್ಲ. ನನ್ನ ಕಾರ್ಯಕ್ರಮಗಳಿಗೆ ತನ್ನ ನಾಡಿನ ಹಿಡಿದುಕೊಳ್ತಕ್ಕಂಥ ಒಂದು ಭಾಷೆಗೆ ತನ್ನ ನಾಡಿನ ಸಮೃದ್ಧಿಗೊಳಿಸ್ತಕ್ಕಂಥ ಮಾನಸಿಕವಾಗಿ ಸಮೃದ್ಧಿಗೊಳಿಸ್ತಕ್ಕಂಥ ಕಲೆಗಳಿಗೆ ಅನುಮಾನಗಳಿರುತ್ತೆ. ಆದರೆ ಇದೇ ಹೋದ್ರೆ ಆ ಸರ್ಕಾರಗಳು ಸೇರ ಸರ್ಕಾರಗಳಲ್ಲ. ಆ ದೃಷ್ಟಿಯಿಂದ ಸರ್ಕಾರಗಳು ಮುಖ್ಯವಾಗಿ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಉಳಿಸುವ ಬಯಸುತ್ತಾರೆ. ಅಂಗವಿಸ್ಕೊಳ್ಳುವ ಇಂಥ ಅಂಶಗಳು ಇಂಥ ಚರ್ಚೆಗಳು ಈ ರೀತಿಯ ಒಂದು ಸಂವಾದಗಳು ಆಗಬೇಕಾಗಿದೆ ಮತ್ತು ಕಲಾವಿದರು ಉಳಿಬೇಕಾಗಿದೆ ಮತ್ತು ಕಲಾವಿದರು ಉಳಿಬೇಕಾಗಿದೆ, ಅವರ ಕಲೆಗೆ ಪ್ರೋತ್ಸಾಹ ಸಿಗಬೇಕಾಗಿದೆ. ಈ ದೃಷ್ಟಿಯಿಂದ ನಾನು ಕೇಳಿಕೊಂಡಿದ್ದೆ ಅವರು ಸಮರಕದಲ್ಲಿ ಅಪೂರ್ವವಾದಂಥ ಕಾರ್ಯಕ್ರಮಗಳು ಇಲ್ಲದೆ ಜಿಲ್ಲೆಗೆ ನಮ್ಮ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನು ಕಲೆಯನ್ನು ಎದುರಿಸುವ ದೃಷ್ಟಿಗೆ ಬೇಕಾಗಿದೆ. ಇಂಥ ಸಾವಿರಾರು ಕಲಾವಿದರನ್ನು ಹುದ್ದೆ ಸೇರಿಸಿ ಅವರು ಒಂದು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಬೇಕಾಗಿದೆ. ಇದು ನಮ್ಮ ಜಿಲ್ಲೆಯಲ್ಲಿ ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡುವ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ನಾವು ಜಾನಪದ ಕಲೆಗಳ ಗೌರವ ಒಂದು ಶಿರೋನಾಮೆಯನ್ನು ಇಟ್ಕೊಂಡು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಮಲೆ ಮಹದೇಶ್ವರ ಮಠ ಸ್ವಾಮಿ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಾರೆ. ಇವತ್ತು ಜಾನಪದ ಕಲೆಗಳಿಗೆ ಕರ್ನಾಟಕ ಸರ್ಕಾರ ಗುರುತಿಸಿಕೆಯನ್ನು ಕೊಟ್ಟಿಗೆ ಅಂತೇಳಿ ಎಲ್ಲರೂ ಗುರುತಿಸಿಕೆಯನ್ನು ಮಾಡಿದ್ರು. ಆದರೆ ಕೆಲವು ಜನರು ಮಾತ್ರ ಗುರುತಿಗೆ ಸಿಕ್ಕಿದ್ರು, ಆದರೆ ಕೆಲವು ಜನರಿಗೆ ಗುರುತಿಸಿಕೆ ಹೋಗಿಲ್ಲ. ಚಾಮರಾಜನಗರ ಜಿಲ್ಲೆ ಕಲಾವಿದರಿಗೆ ಒಂದು ಸಿಕ್ಕೇ ಇಲ್ಲ. ಮತ್ತೆ ನಮ್ಮ ಕಲಾವಿದರು ಕಷ್ಟಪಟ್ಟಿದ್ದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅವರಿಗೆ ವೈದ್ಯಕೀಯ ನೆರವನ್ನು ನೀಡತಕ್ಕಂಥದ್ದು ಕೂಡ ಅವರಿಗೆ ಅನುಭವದ ಕೊರತೆನೋ ಅಥವಾ ಅಪ್ಲೈ ಮಾಡಿಕೊಂಡು ಗೊತ್ತಿರೋದ್ರಿಂದ ಅದು ಕೂಡ ಸಮಸ್ಯೆ ವೈದ್ಯಕೀಯ